ಸೋಮಣ್ಣ ಬೇವಿನ ಮರದವರ ಒಂದು ಮಾತುಗಳಿಂದ ಸ್ಪಷ್ಟ ಆಗ್ತಾಯಿದೆ. ಇಲ್ಲಪ್ಪ ಪ್ರಯತ್ನ ಮಾಡ್ತಾಯಿದ್ವಿ ನಾವು, ಇಲ್ಲೇ ಮಕ್ಕಳಿಗೆ ಕಲಿಯೋದಕ್ಕಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಲ್ಲಿ 1ರಿಂದ 10ನೇ ತರಗತಿ ತನಕ, ಅಂದ್ರೆ 10ನೇ ತನಕ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ತನಕ ಯಾರು ಕನ್ನಡದಲ್ಲಿ ಕಲಿತಾರೆ ಮಹಾರಾಷ್ಟ್ರದಲ್ಲೇ, ಅವ್ರಿಗೆ ಕರ್ನಾಟಕದಲ್ಲಿ ಒಂದಿಷ್ಟು ಏನಪ್ಪ ಹಾಸ್ಟೆಲ್ ಕೊಡಿಸೋಂಥದ್ದು, ಮತ್ತೇನು ಮಾಡೋದು, ಮಕ್ಕಳಿಗೆ ಅನುಕೂಲ ಮಾಡ್ತಾಯಿದ್ದೀವಿ ಅನ್ನೋ ಮಾತನ್ನು ಅವರು ತಮ್ಮ ಅಕ್ಕಲಕೋಟೆಯ, ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದ ಅಕ್ಕಲಕೋಟೆಯಲ್ಲಿ ಸೋಮವಾರ ನಡೆದ ನಿವೃತ್ತ ಶಿಕ್ಷಕರ ಸನ್ಮಾನ, ಪ್ರತಿಭಾ ಪುರಸ್ಕಾರ ಮತ್ತು ಕೃತಿ ಲೋಕಾರ್ಪಣೆ ಸಂದರ್ಭದಲ್ಲಿ ಇವರು ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ನಾವು ಮಾಡ್ತಾಯಿದ್ದೀವಿ, ಕನ್ನಡನ ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಶ್ಚಿತವಾಗಿ ಮಾಡಲೇಬೇಕಂತ ಕೆಲಸ. ಯಾಕಂದ್ರೆ ಅದರ ಅರ್ಥ ಮರಾಠಿನ ದ್ವೇಷಿಸಬೇಕಂತಲ್ಲ. ಮರಾಠಿ ಅದು ನಮ್ಮ ದೇಶದ ಭಾಷೆನ, ನಮ್ಮ ಭಾಷೆನ, ಅದ್ರ ಜೊತೆಗೆ ಕನ್ನಡನೂ ಉಳಿಬೇಕು, ಅದೇ ಕಾಲಕ್ಕೆ ಮರಾಠಿನ ಉಳಿಬೇಕು, ಯಾವ ಭಾಷೆನೂ ಸಾಯಬಾರ್ದು. ಯಾಕಂದರೆ ಇವು ಎಲ್ಲ ಪ್ರಾದೇಶಿಕ ಭಾಷೆಗಳು ಉಳಿಲೇಬೇಕಂತ. ಯಾಕಂದ್ರೆ ಇತ್ತೀಚೆಗೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಭಾಷೆಗಳು ಅಳಿದ ಹೋಗ್ತಾ ಇದ್ದಾವೆ. ಕಾರಣ ಅಂದರೆ ನಾವು ಬಳಸಲಿಲ್ಲ ಅನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ಮಹಾರಾಷ್ಟ್ರದಲ್ಲಿ ಕನ್ನಡ ಬಳಸುವಂಥ ಅಕ್ಕಲಕೋಟೆ, ಸೊನ್ನಲಗಿ ಅಥವಾ ನಮ್ಮ ಗುಡ್ಡಾಪುರ, ಅನೇಕ ಬಾರ್ಡರ್ನಲ್ಲಿ ಬರುತ್ತಿರುವಂಥ ಊರುಗಳು, ವಿಶೇಷ ಜತ್ತ ಏರಿಯಾದಲ್ಲೇ ಆಗಿರ್ಬೋದು, ಕರಾಡ ಆಗಿರ್ಬೋದು, ಇವೆಲ್ಲ ಕಡೆಯೂ ಇವತ್ತು ಸ್ವಲ್ಪ ಕನ್ನಡ ಉಳಿಸುವಂಥ, ಅಂದರೆ ಕನ್ನಡ ಕಲಿಯುವ ಆಸಕ್ತಿ ಇದ್ದವ್ರಿಗೆ ಕನ್ನಡ ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರಿಗರು ಅದಕ್ಕೆ ಒಂದಿಷ್ಟು ಅನುಕೂಲಗಳು ಮಾಡ್ತಾಯಿದ್ದಾರೆ, ಮತ್ತು ನಾವು ಮಾಡ್ತಾಯಿದ್ದೀವಿ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಆದರೂ ಮರಾಠಿಗರ ಅಲ್ಲಿ ಮಹಾರಾಷ್ಟ್ರ ಸರ್ಕಾರದ ಒಂದಿಷ್ಟು ಒತ್ತಡ ಏನಪ್ಪ ಅಂದ್ರೆ ಮರಾಠಿ ಹೆಚ್ಚು ಕಲೀಲಿ ಅಂತೇಳಿ. ನಮ್ಮಲ್ಲಿ ಮಹಾರಾಷ್ಟ್ರ ಬಾರ್ಡರ್ದಲ್ಲಿದ್ದಂಥ, ನಮ್ಮ ಬಾರ್ಡರ್ದಲ್ಲಿದ್ದಂಥ ಎಲ್ಲರೂ ಮರಾಠಿ ಕಲಿತು ನಮ್ಮವರಾಗಲಿ ಅನ್ನುವಂಥ ಒತ್ತಡ ನಮ್ಮ